ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪುಟ್ಟಕ್ಕನ ಮಕ್ಕಳು ಇಂದಿನ ಸಂಚಿಕೆಯನ್ನು ಈ ವಿಡಿಯೋನಲ್ಲಿ ನೋಡೋಣ. ಸಂಚಿಕೆ ಆರಂಭದಲ್ಲಿ ಮೆಸ್ಸಲ್ಲಿ ಕಾಳಿ ತುಂಬ ಹೊತ್ತಾಯಿತು ಅವಿ, ನೀನು ಮನೆಗೆ ಹೋಗು ಅಂತ ಹೇಳ್ತಿದ್ದಾರೆ ಸಹನಾಗೆ. ಆಯಿತು, ಏನಾದರೂ ಇದ್ದರೆ ಫೋನ್ ಮಾಡು ಅಂತ ಹೇಳಿದ ಸಹನಾ ಅಲ್ಲಿಂದ ಹೋಗಿದ್ದಾಳೆ. ಆಗ ಮೆಸ್ಗೆ ಬಂದ 3 ರೌಡಿಗಳು ದೊಣ್ಣೆಯಿಂದ ಕಾಳಿನ, ಅಲ್ಲಿದ್ದ ಅಜ್ಜಿನ, ಛೋಟೋನ ಚೆನ್ನಾಗಿ ಹೊಡೆದು ಬಾಕ್ಸಲ್ಲಿದ್ದ ಕ್ಯಾಶ್ನ ತಗೊಂಡು ಹೋಗಿದ್ದಾರೆ. ಅಜ್ಜಿಗೆ ತುಂಬ ಏಟಾಗಿದೆ, ಮೊದಲು ಹಾಸ್ಪಿಟಲ್ಗೆ ಸೇರಿಸ್ಬೇಕು ಅಣ್ಣ ಅಂತ ಛೋಟು ಕಾಳಿಗೆ ಹೇಳ್ತಿದ್ದಾನೆ. ಆಗ ಅಜ್ಜಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅವರು. ಈ ಕಡೆ ರಾಧಾ ನಮ್ಮೋರು ಹೃದಯ ಹಾಕಿರೋ ಹುಡುಗಿ ಸಿಕ್ಕಿದ್ಲವ ಅಂತ ಕಂಠಿ ಬಂಗಾರಮ್ಮನಿಗೆ ಹೇಳೋ ಸಮಯದಲ್ಲಿ ಮಾವ ಅಂತ ತಡೆದು ರೂಮಿಗೆ ಕರ್ಕೊಂಡು ಬಂದು, ಏನು ಮಾವ ನೀವು ಸತ್ಯಾನ ಹೇಳ್ಬಿಡ್ತಿದ್ರಲ್ಲ, ದೊಡ್ಡ ಪ್ರಾಬ್ಲಮ್ಮೇ ಕ್ರಿಯೇಟ್ ಆಗುತ್ತೆ, ಅವನಿಗೆ ಗೊತ್ತಾದರೆ ಸುಮ್ಮನೆ ಇರ್ತಾರ, ಸೀದಾ ಹೋಗಿ ಸ್ನೇಹನ ಹತ್ರ ಕೇಳ್ತಾರೆ, ಆಗ ಊರಿಗೆಲ್ಲ ಗೊತ್ತಾಗುತ್ತೆ. ಅದು ಅಲ್ಲದೆ ಅವ್ವ ಸ್ನೇಹನ ಕೇಳಿದಾಗ ಅವಳಿಗೆ ಶಾಕ್ ಆಗ್ಬೋದು, ಆಗ ಅವಳ ಹೃದಯಕ್ಕೆ ಏನಾದರೂ ತೊಂದರೆ ಆಗ್ಬೋದಲ್ವಾ. ಎಲ್ರಿಗೂ ಹೇಳೋದಕ್ಕೂ ಮುಂಚೆ ಆ ಹುಡುಗಿನ ಒಪ್ಪಿಸ್ಬೇಕಲ್ವಾ ಮಾವ, ಎಲ್ರಿಗೂ ಹೇಳಿ ಆ ಹುಡುಗಿನೇ ಒಪ್ಪಿಲ್ಲ ಅಂದರೆ ಅತ್ತೆಗೆ ಬೇಜಾರಾಗಲ್ವಾ, ಅವರ ಆರೋಗ್ಯ ಮತ್ತೆ ಕೆಡಲ್ವಾ ಅಂತ ಹೇಳ್ತಿದ್ದ ರಾಧಾಗೆ. ನೀನು ಸರಿಯಾಗೇ ಹೇಳಿದ್ದೀಯಾ ರಾಧಾ, ಮೊದಲು ನಾನು ಆ ಹುಡುಗಿನ ಒಪ್ಪಿಸ್ಬೇಕು ಅಂತ ಕಂಠಿ ಹೇಳ್ತಿದ್ದಾನೆ. ಈ ಕಡೆ ಬಂಗಾರಮ್ಮ, ಏನು ನೀವಿಬ್ರು ರೂಮಲ್ಲಿ ಗುಸುಗುಸ ಅಂತ ಮಾತಾಡ್ತಿದ್ದೀರಾ, ಬನ್ನಿ ಹೊರಗಡೆ ಅಂತ ಕರೀತಿದ್ದಾರೆ. ಆಗ ಹೊರಗಡೆ ಬಂದ ರಾಧಾ, ಇದು ನನ್ನ ಮಾವ ಸೀಕ್ರೆಟು, ಸಮಯ ಬಂದಾಗ ಮಾವಾನೇ ಹೇಳ್ತಾರೆ ಅಲ್ವಾ ಮಾವ ಅಂತ ರಾಧಾ ಹೇಳ್ತಿದ್ದಾಳೆ. ಅವ್ವ, ಇದು ಸೀಕ್ರೆಟ್ ವಿಷಯ, ನಾನು ಆಮೇಲೆ ನಿಮಗೆ ಹೇಳ್ತೀನಿ ಅಂತ ಕಂಠಿ ಬಂಗಾರಮ್ಮನಿಗೆ ಹೇಳ್ತಿದ್ದಾರೆ. ಆಗಲೇ ಹೇಳಬೇಕು ಅಂತ ಬಂದಿದೆಯಲ್ಲೋ, ಈಗ ಹೇಳು ಅಂತ ಬಂಗಾರಮ್ಮ ಕೇಳ್ತಿದ್ದಾರೆ. ಅದು ಸರ್ಪ್ರೈಸ್ ಅಂತ ಹೇಳ್ತಿದ್ದ ಕಂಠಿಗೆ, ಮಾವ ನಿಮಗೆ ಒಪ್ಪಿಸೋ ಕೆಲಸ ತುಂಬ ಇರುತ್ತೆ, ನೀವು ಇಲ್ಲಿಂದ ಹೊರಡಿ ಅಂತ ರಾಧಾ ಕಂಠಿನ ಹೊರಗಡೆ ಕಳಿಸಿದ್ದಾಳೆ. ಯಾಕೆ ರಾಧಾ, ಹೇಳೋದನ್ನು ತಡೆದು ಅವನ ಹೊರಗಡೆ ಕಳಿಸ್ಬಿಟ್ಟಲ್ಲ, ಯಾಕೆ ರಾಧಾ ಅಂತ ಕೇಳ್ತಿದ್ದ ಬಂಗಾರಮ್ಮನಿಗೆ. ಏನು ಮಾಡೋದು ಅತ್ತೆ, ಮಾವ ಆಡೋದು ನೋಡಿದರೆ ನನಗೆ ಭಯ ಆಗುತ್ತೆ, ನೀವು ಹೇಗೆ ತಡ್ಕೊತೀರಾ ಅಂತ ಅವ್ರನ್ನ ಕಳಿಸ್ಬಿಟ್ಟೆ. ಮಾವ ಇತ್ತೀಚೆಗೆ ಆ ಹೃದಯದ ವಿಷಯಕ್ಕೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾದಿ ಬೀದಿ ದೇವಸ್ಥಾನದಲ್ಲಿ ಎಲ್ಲಾನು ಸುತ್ತುತ್ತಾ ನಮ್ಮೋರು ಹೃದಯ ಈ ಹುಡುಗಿಗೆ ಹಾಕಿದ್ದಾರಾ ಅಂತ ಕೇಳ್ತಿದ್ದಾನೆ. ಎಲ್ಲರೂ ಮಾವನ ಮಾತು ಕೇಳಿ ಶಾಕ್ ಆಗ್ತಿದ್ದಾರೆ. ಅದು ಅಲ್ಲದೆ ಮಾವನ ದುರುಪಯೋಗ ಪಡಿಸ್ಕೊತಾರೇನೋ ಅಂತ ಭಯ ಆಗ್ತಿದೆ ಅಂತ ರಾಧಾ ಸಖತ್ತಾಗಿ ನಾಟಕ ಮಾಡ್ತಿದ್ದಾಳೆ. ನಾನು ಜೀವಂತವಾಗಿರೋವರೆಗೂ ಅದೆಲ್ಲ ನಡೆಯಲ್ಲ ಬಿಡು ರಾಧಾ ಅಂತಿದ್ದಾರೆ ಬಂಗಾರಮ್ಮ. ನೀವೇ ಅಲ್ವಾ ಅತ್ತೆ ಆ ಹುಡುಗಿ ಸಿಕ್ಕಿದ್ರೆ ಕಂಠಿ ಮಾವನ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಗಡುವು ಕೊಟ್ಟಿದ್ದು, ಯಾವುದೋ ಹುಡುಗಿ ಬಂದು ನಾನೇ ಅವಳು ಅಂತ ಸುಳ್ಳು ಹೇಳಿದರೆ ಏನು ಮಾಡ್ತೀರಾ ಅಂತ ರಾಧಾ ಕೇಳ್ತಿದ್ದಾಳೆ. ಅದಷ್ಟು ಸುಲಭ ಅಲ್ಲ ಬಿಡು ರಾಧಾ, ಹೃದಯಕ್ಕೆ ಸಂಬಂಧಪಟ್ಟಿರೋದು, ಡಾಕ್ಟರ್ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳೋದು ಇಲ್ಲ. ನಿಜವಾಗ್ಲೂ ನನ್ನ ಸೊಸೆ ಹೃದಯ ಹಾಕ್ಸ್ಕೊಂಡಿರೋ ಹುಡುಗಿ ಸಿಕ್ಕಿದ್ರೆ ಮಾತ್ರ ಅವಳ ಜೊತೆ ನಮ್ಮ ಕಂಠಿ ಮದುವೆ, ಇಲ್ಲ ಅಂದರೆ ರಾಧಾನೇ ನಮ್ಮ ಮನೆ ಸೊಸೆ. ಹೇಗೂ 1 ತಿಂಗಳು ಗಡುವು ಕೊಟ್ಟಿದ್ದೀನಲ್ಲ, ಏನಾಗುತ್ತೋ ನೋಡೋಣ, ಆಮೇಲೆ ನನ್ನ ಮಾತೇ ಕೇಳಬೇಕು ಅವನು ಅಂತ ಹೇಳಿದ ಬಂಗಾರಮ್ಮ ಅಲ್ಲಿಂದ ಹೋಗಿದ್ದಾರೆ. ಗಡುವು ಮುಗಿಯೋಷ್ಟರಲ್ಲಿ ಅತ್ತೆಗೆ ಸತ್ಯ ಗೊತ್ತಾಗಬಾರ್ದು, ನಾನೇ ಈ ಮನೆ ಸೊಸೆ ಆಗಬೇಕು ಅಂತ ರಾಧಾ ಕನಸು ಕಾಣ್ತಿದ್ದಾಳೆ. ಇನ್ನು ಈ ಕಡೆ ಕಾಳಿ ಪುಟ್ಟಕ್ಕನ ಮನೆ ಮುಂದೆ ಬಂದು ನಿಂತಿದ್ದಾನೆ. ಕಾಳಿನ ನೋಡಿರೋ ಸಹನಾ, ಯಾಕೋ ಇಷ್ಟೊತ್ತಿನಲ್ಲಿ ಇಲ್ಲಿ ಬಂದು ನಿಂತಿದ್ದೀಯಾ, ಮತ್ತೆ ಲವ್ವು ಗಿವು ಅಂತ ಹೇಳೋದಕ್ಕ ಹೊತ್ತು ಗೊತ್ತು ಇಲ್ವೇನ್ಲ ಬರೋದಕ್ಕೆ, ಇಷ್ಟೊತ್ತಿನಲ್ಲಿ ಏನು ಮಾತಾಡೋದೈತೆ ಅಂತ ಸಹನಾ ಸಿಟ್ಟಲ್ಲಿ ಕಾಳಿನ ಕೇಳ್ತಿದ್ದಾಳೆ. ಆಮೇಲೆ ಕಾಳಿ ತಲೆಗೆ ಆಗಿರೋ ಗಾಯನ ನೋಡಿ, ಏನಾಯ್ತು ಕಾಳಿ ಅಂತ ಗಾಬರಿಯಲ್ಲಿ ಕೇಳಿದ್ದಾರೆ. ಮೆಸ್ಸಿಗೆ ಯಾರೋ ರೌಡಿಗಳು ಬಂದು ನನ್ನ ಚೋಟುನ ಕೆಂಪಮ್ಮಜ್ಜಿನ ಹೊಡೆದು ಹೋದ್ರು, ಅಜ್ಜಿಗೆ ತುಂಬಾ ಗಾಯ ಆಗಿದೆ, ಅವರನ್ನು ಹಾಸ್ಪಿಟಲ್ಗೆ ಸೇರಿಸಿದ್ದೀನಿ ಅಂತ ಹೇಳ್ತಿದ್ದ ಕಾಳಿಗೆ. ಇಷ್ಟೆಲ್ಲ ನಡೆದ್ರು ನನಗೊಂದು ಫೋನ್ ಮಾಡೋಕ್ಕಾಗಲಿಲ್ವಾ ನಿನಗೆ ಅಂತ ಸಹನಾ ಕೇಳ್ತಿದ್ದಾಳೆ. ಫೋನ್ ಮಾಡಿದರೆ ನೀನು ಎಲ್ಲಿ ಗಾಬರಿ ಆಗ್ತೀಯೋ ಅಂತ ಹೇಳಿಲ್ಲ ಅವಿ ಅಂತ ಕಾಳಿ ಹೇಳ್ತಿದ್ದಾನೆ. ನೋವು ಹೇಳ್ಕೊಳ್ಳೋದಕ್ಕೆ ಬಂದವನ್ನ ತಪ್ಪು ತಿಳ್ಕೊಂಡನಲ್ಲ ಅಂತ ಅಂದುಕೊಂಡ ಸಹನಾ, ಈಗ ಅಜ್ಜಿ ಚೋಟು ಹೇಗಿದ್ದಾರೆ ಅಂತ ಕೇಳ್ತಿದ್ದಾಳೆ. ಅಜ್ಜಿ ಈಗ ಪರವಾಗಿಲ್ಲ, ಸುಧಾರಿಸ್ಕೊಂಡಿದ್ದಾರೆ, ಚೋಟು ಅವರನ್ನು ನೋಡ್ಕೊಳ್ತಾ ಇದ್ದಾನೆ. ಅವಿ, ರೌಡಿಗಳನ್ನು ಆ ಹೋಟೆಲ್ ಓನರೇ ಕಳಿಸಿರ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಸದ್ಯ ಅಜ್ಜಿನ ಹಾಸ್ಪಿಟಲ್ಗೆ ಸೇರಿಸಿದ್ವಿ, ಇಲ್ಲ ಅಂದರೆ ತೊಂದರೆ ಆಗ್ತಿತ್ತು ಅಂತಿದ್ದ ಕಾಳಿಗೆ ದುಡ್ಡು ಕೊಟ್ಟು ನೀನು ಅಜ್ಜಿ ಚೋಟು ಹಾಸ್ಪಿಟಲ್ಗೆ ತೋರಿಸ್ಕೊಳ್ರಿ ಅಂತ ಸಹನಾ ಕೊಡ್ತಿದ್ದಾಳೆ. ಆಗ ಬಂದ ಪುಟ್ಟಕ್ಕ, ಏನು ಸಹನಾ ಅದು ಆಸ್ಪತ್ರೆ ಅಂತ ಏನೋ ಹೇಳ್ತಿದ್ದೀರಾ, ದುಡ್ಡು ಬೇರೆ ಕೊಡ್ತಾ ಇದೆಯಾ, ಯಾರಿಗೆ ಏನಾಯಿತು ಕಾಳಿ, ಏನಪ್ಪ ಹಣೆಗೆ ಪೆಟ್ಟಾಗಿದೆ ಅಂತ ಗಾಬರಿಯಲ್ಲಿ ಕೇಳ್ತಿದ್ದಾಳೆ. ಏನೂ ಇಲ್ಲ ಅವ್ವ, ಮೆಸ್ಗೆ ಸಾಮಾನು ತರಬೇಕಾದ್ರೆ ಗಾಡಿನಲ್ಲಿ ಬಿದ್ದು ಗಾಯ ಆಗಿದೆ, ಆಸ್ಪತ್ರೆಗೆ ಹೋಗಬೇಕು, ಒಸಿ ಕಾಸು ಬೇಕು ಅಂತ ಕೇಳ್ತಿದ್ದ, ಅದನ್ನೇ ಕೊಡ್ತಾ ಇದ್ದೆ ಅವ್ವ. ಹೌದಲ್ವಾ ಕಾಳಿ ಅಂತ ಸಹನಾ ಪುಟ್ಟಕ್ಕನ ಹತ್ರ ಸುಳ್ಳು ಹೇಳ್ತಿದ್ದಾಳೆ. ಅಷ್ಟೇನಾ, ನಾನು ಏನಾಗೈತೋ ಅಂತ ಗಾಬರಿ ಪಟ್ಬಿಟ್ಟೆ ಅಂತಿದ್ದ ಪುಟ್ಟಕ್ಕನಿಗೆ, ಹಾಗೇನೂ ಇಲ್ಲ ಪುಟ್ಟಕ್ಕ, ಪೆಟ್ಟು ಬಿದ್ದಿತ್ತಲ್ಲ
ಆಸ್ಪತ್ರೆ ಖರ್ಚಿಗೆ ದುಡ್ಡು ಬೇಕಿತ್ತಲ್ಲ, ಅದಕ್ಕೆ ದುಡ್ಡು ತಗೊಂಡು ಹೋಗೋಣ ಅಂತ ಬಂದೆ, ತಪ್ಪು ತಿಳ್ಕೊಬೇಡಿ, ಇಷ್ಟೊತ್ತಿನಲ್ಲಿ ಬಂದೆ ಅಂತಿದ್ದ ಕಾಳಿಗೆ ನಾನು ಯಾಕಪ್ಪ ತಪ್ಪು ತಿಳ್ಕೊಳ್ಳಿ, ಮೊದಲು ಆಸ್ಪತ್ರೆಗೆ ಹೋಗಿ ಗಾಯನ ತೋರಿಸ್ಕೊ ಅಂತ ಪುಟ್ಟಕ್ಕ ಹೇಳ್ತಿದ್ದಾರೆ. ಸರಿ ಅವ್ವ, ಅವಿ ಏನಾದರೂ ವಿಷಯ ಇದ್ರೆ ಫೋನ್ ಮಾಡಿ ತಿಳಿಸ್ತೀನಿ ಅಂತ ಹೋಗ್ತಿದ್ದ ಕಾಳಿನ ಕರೆದು ಇನ್ನೂ ಸ್ವಲ್ಪ ದುಡ್ಡು ಕೊಡ್ತಿದ್ದಾಳೆ ಸಹನಾ. ಕಾಳಿ, ಈ ವಿಷಯ ನಮ್ಮ ಮನೇಲಿ ಗೊತ್ತಾಗಬಾರ್ದು, ಬೆಳಗ್ಗೆ ಬಂದು ಅಜ್ಜಿನ ಚೋಟುನ ನೋಡ್ತೀನಿ, ನೀನು ಬೇಗ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊ ಅಂತ ಅಲ್ಲಿಂದ ಪುಟ್ಟಕ್ಕ ಹೋದ ಮೇಲೆ ಕಾಳಿಗೆ ಹೇಳ್ತಿದ್ದಾಳೆ ಸಹನಾ. ಇನ್ನು ಕಂಟಿಗೆ ಕಣ್ಣು ಮುಚ್ಚಿದ್ರು ತೆಗೆದ್ರು ಕಣ್ಣು ಮುಂದೆ ಸ್ನೇಹಾನೇ ಕಾಣಿಸ್ತಿದ್ದಾಳೆ. ನಿದ್ದೆ ಬರದೆ ಅವ್ರನ್ನೇ ನೆನೆಸ್ಕೊಂಡು ಒದ್ದಾಡ್ತಾ ಇದ್ದಾನೆ. ಈಟು ದಿನ ನಮ್ಮೋರ ಹೃದಯ ಹತ್ರದಲ್ಲೇ ಇದ್ರೂ ಗೊತ್ತಾಗ್ಲೇ ಇಲ್ಲ. ಯಾಕೋ ನಮ್ಮೋರ ಹೃದಯ ಬಡಿತ ಕೇಳಿಸ್ಕೋಬೇಕು ಅಂತ ತುಂಬ ಆಸೆ ಆಗ್ತಿದೆಯಲ್ಲ, ಏನು ಮಾಡೋದು? ಈಗ ಆ ಹುಡುಗಿಗೆ ಫೋನ್ ಮಾಡಿದ್ರೆ ತಪ್ಪಾಗುತ್ತೆ, ಹುಡುಗರಿಗೆ ಕೇಳಿದ್ರೆ ಅವರೇ ಒಂದು ಉಪಾಯ ಕೊಡ್ತಾರೆ ಅಂತ ಹುಡುಗರಿಗೆ ಫೋನ್ ಮಾಡಿ ಎಲ್ಲರೂ ಇದ್ದೀರಾ ಅಂತ ಕಂಟಿ ಕೇಳ್ತಿದ್ದಾನೆ. ತೀರ್ಥ ಸೇವನೆಯಲ್ಲಿ ಬ್ಯುಸಿಯಾಗಿದ್ದೀವಣ್ಣ, ಎಲ್ಲರೂ ಇಲ್ಲೇ ಒಟ್ಟಿಗೆ ಇದ್ದೀವಣ್ಣ, ಏನು ವಿಷಯ ಅಂತ ಹೇಳೋಣ ಅಂತ ಹುಡುಗರು ಕೇಳ್ತಿದ್ದಾರೆ. ನನಗೆ ಒಂದು ಐಡಿಯಾ ಕೊಡ್ರೋ, ಅದು ನಮ್ಮೋರು ಹೃದಯ ಬಡಿತ ಕೇಳಬೇಕು ಅಂತ ತುಂಬ ಆಸೆ ಆಗಿದೆ, ಉಪಾಯ ಹೇಳ್ರಲ್ಲ ಅಂತ ಕಂಟಿ ಕೇಳ್ತಿದ್ದಾನೆ. ಅದಕ್ಕೆ ಯಾಕಣ ಅಷ್ಟೊಂದು ಚಿಂತೆ ಮಾಡ್ತೀಯಾ? ಬೆಳಗ್ಗೆ ಹುಡುಗಿ ಮನೆಗೆ ಹೋಗಿ ಒಂದು ಆವಾಜ್ ಹಾಕಿದರೆ ಅವಳೇ ಕೇಳಿಸ್ತಾಳೆ ಅಂತ ಮುಗಿಸಿ ಹೇಳ್ತಿದ್ದಾನೆ. ಏ ಗೂಳಿ, ಅವನ ತಲೆ ಮೇಲೆ ಒಂದು ಹಾಕೋ, ಬೇರೆ ಒಳ್ಳೆ ಐಡಿಯಾ ಕೊಡ್ರೋ ಅಂತ ಕೇಳ್ತಿದ್ದ ಕಂಟಿಗೆ ಉಪಯೋಗವಿಲ್ಲದ ಐಡಿಯಾಸ್ ಕೊಟ್ಟಿದ್ದಾರೆ ಹುಡುಗರು. ನಿಮ್ಮನ್ನ ಕೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ ಅಂತ ಫೋನ್ ಇಟ್ಟ ಕಂಟಿ, ನನ್ನ ಟೆನ್ಷನ್ ಯಾರಿಗೂ ಅರ್ಥ ಆಗ್ತಿಲ್ಲ, ನಮ್ಮವ್ರ ಹೃದಯ ಬಡಿತ ನಾನು ಹೇಗೆ ಕೇಳಿಸ್ಕೊಳ್ಳಿ ಅಂತ ಯೋಚನೆ ಮಾಡ್ತಿದ್ದಾರೆ. ಈ ಕಡೆ ಸುಮಾ, ಸ್ನೇಹ ಅಕ್ಕ ನಿಮಗೆ ನಿದ್ದೆ ಬಂದರೆ ಮಲಗಿ, ನಾನು ಓದ್ತಾ ಇದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲ ಸುಮಾ, ನನಗೆ ಯಾಕೋ ನಿದ್ದೆ ಬರ್ತಿಲ್ಲ, ಅದಕ್ಕೆ ಸುಮ್ಮನೆ ಏನೋ ಗೀಚುತ್ತಾ ಇದ್ದೀನಿ ಅಂತ ಸ್ನೇಹ ಹೇಳ್ತಿದ್ದಾಳೆ. ಇಲ್ಲಿ ಅಕ್ಕ ತೋರಿಸು ಅಂತ ಸ್ನೇಹ ಬರ್ದಿರೋ ಡ್ರಾಯಿಂಗ್ ನೋಡಿ ತುಂಬ ಚೆನ್ನಾಗಿ ಬರ್ದಿದ್ದೀರಾ, ಓ ನಿಮ್ಗೆ ಇದೆಲ್ಲ ಬಿಡಿಸೋದಕ್ಕೆ ಬರುತ್ತಾ ಅಕ್ಕ ಅಂತ ಸುಮಾ ಕೇಳ್ತಿದ್ದಾಳೆ. ಕಾಲೇಜಲ್ಲಿ ಬಿಡಿಸಿದ್ದು, ಈಗ ಅವಾಗ ಬಿಡಿಸ್ತಾ ಇರ್ತೀನಿ ಅಂತಿದ್ದ ಸ್ನೇಹಾಗೆ, ಅಕ್ಕ ಮನುಷ್ಯರ ಚಿತ್ರ ನಿಮಗೆ ಬರೆಯೋದಕ್ಕೆ ಬರುತ್ತಾ? ಬಂದರೆ ನನ್ನ ಮುಖಾನ ಬಿಡಿಸಿ ಅಕ್ಕ ಅಂತ ಹೇಳಿದ ಸುಮಾ. ಬೇಡಪ್ಪ, ಆಮೇಲೆ ನೀನು ನನ್ನ ರೇಗಿಸೋದಕ್ಕಾದರೂ ಗೊರಿಲ್ಲಾ ಪಿಕ್ಚರ್ ಬಿಡಿಸಿದ್ರು ಬಿಡಿಸ್ತೀಯಾ ಅಂತ ಸುಮಾ ಹೇಳ್ತಿದ್ದಾಳೆ. ಹೌದು ಸುಮಾ, ನನ್ನ ಮನಸ್ಸಿನಲ್ಲಿರೋದು ಅಷ್ಟು ಕರೆಕ್ಟಾಗಿ ಹೇಗೆ ಹೇಳಿದೆ? ನೀನು ನನ್ನ ರೇಗಿಸಿದೀಯಲ್ಲ, ಅದಕ್ಕೆ ನಾನು ನಿನ್ನ ರೇಗಿಸ್ತಾ ಇದ್ದೀನಿ ತಮಾಷೆಗೆ ಅಂತ ಸ್ನೇಹ ನಗ್ತಾ ಹೇಳ್ತಿದ್ದಾಳೆ. ಓ ಟಿಟ್ ಫಾರ್ ಟ್ಯಾಟಾ, ಸರಿ ನಾನು ಒಂದು ಟಾಸ್ಕು ಕೊಡ್ತೀನಿ ಅಕ್ಕ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವ್ರ ಚಿತ್ರಾನ ಬರೀರಿ ಅಂತ ಸುಮಾ ಹೇಳಿದ ಕೇಳಿ, ಆಯಿತು ಕಣ್ಣು ಮುಚ್ಕೊಂಡು ಬರೀತೀನಿ ಅಂತ ಸ್ನೇಹ ಹೇಳ್ತಿದ್ದಾಳೆ. ಮಲ್ಟಿ ಟ್ಯಾಲೆಂಟೆಡ್ ನೀವು, ಕಣ್ಣು ಮುಚ್ಕೊಂಡೇ ಬರೀತೀರಾ, ಆಯಿತು ಬರೀರಿ ಅಂತ ಸುಮಾ ಹೇಳಿದ್ದಾಳೆ. ಆಗ ಕಣ್ಣು ಮುಚ್ಕೊಂಡ ಸ್ನೇಹಾಗೆ ನೆನಪಿಗೆ ಬಂದಿದ್ದು ಕಂಟಿ. ನಮ್ಮವ್ರಿಗೆ ಭಯ ಪಡಿಸ್ತೀರಾ, ಎಷ್ಟು ಧೈರ್ಯ ಕಂಡ್ರೋ ನಿಮಗೆ ಅಂತ ರೌಡಿಗಳಿಗೆ ಕಂಟಿ ಹೇಳಿರೋ ಮಾತು ಸ್ನೇಹ ಹಾರ್ಟ್ಗೆ ಟಚ್ ಆಗಿದೆ. ಹಾಗೆ ಪ್ರೀತಿನೂ ಕಂಟಿ ಮೇಲೆ ಶುರುವಾಗಿದೆ ಸ್ನೇಹಾಗೆ. ಹಾಗಾಗಿ ಮನಸ್ಸಿನಲ್ಲಿರೋ ಕಂಟಿನ ಚಿತ್ರದಲ್ಲಿ ಬಿಡಿಸಿದ್ದಾಳೆ ಸ್ನೇಹ. ಆ ಚಿತ್ರನ ನೋಡಿರೋ ಸುಮಾ, ಇದೇನು ಕಂಟಿ ಮಾವನ್ನ ಬಿಡಿಸಿದ್ದೀರಲ್ಲ ಅಂತ ಶಾಕ್ ಆಗಿದ್ದಾಳೆ. ಮುಂದೆ ಏನಾಗುತ್ತೆ ಅನ್ನೋ ಮತ್ತಿಷ್ಟು ವಿವರಗಳನ್ನು ಮುಂದಿನ ವಿಡಿಯೋನಲ್ಲಿ ನೋಡೋಣ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಇಷ್ಟ ಆದರೆ ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.